ಜಮೀನಿಗೆ ದಾರಿ ಬಿಡುವ ಹಾಗೂ ಪಕ್ಕದ ಜಮೀನಿನವರು ತಮ್ಮ ಜಮೀನಿನಲ್ಲಿ ಬಂದಿರುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೆದ್ದೂರು ಗ್ರಾಮ ಪಂಚಾಯಿತಿಯ ಮಣಿಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಣಿಗಾನಹಳ್ಳಿ ಗ್ರಾಮದ ಜಮೀನಿಗೆ ಹೋಗಲು ದಾರಿ ಬಿಡಬೇಕು ಎಂದು, ಅಲ್ಲದೆ ಸರ್ವೆ ನಂಬರ್ 105ರ ಜಮೀನಿನವರು ಜಮೀನನ್ನ ಅಕ್ರಮವಾಗಿ ಕಬಳಿಸಿಕೊಂಡಿದ್ದಾರೆ ಎಂದು ಇತ್ತೀಚೆಗೆ ಸರ್ವೆ ಕಾರ್ಯ ನಡೆಸಿ ದಾರಿ ಗುರುತಿಸಲಾಗಿದೆ. ಇದೇ ವಿಚಾರವಾಗಿ ಸದರಿ ಗ್ರಾಮದ ಶ್ರೀನಿವಾಸ್ ಬಿನ್ ಲೇಟ್ ವೆಂಕಟಪ್ಪ, ಜಯಮ್ಮ, ವೆಂಕಟಲಕ್ಷ್ಮಮ್ಮ ಎಂಬುವವರ ಮೇಲೆ ಸರ್ವೆ ನಂಬರ್ 105ರ ಜಮೀನಿಗೆ ಸಂಬಂಧಪಟ್ಟ ವ್ಯಕ್ತಿಗಳಾದ ನಾರಾಯಣಸ್ವಾಮಿ ಬಿನ್ ರಾಮಪ್ಪ, ವೆಂಕಟರೆಡ್ಡಿ, ಶ್ರೀನಿವಾಸ್, ಲಕ್ಷ್ಮಿ ಎಂಬುವವರು ದೊಣ್ಣೆಗಳಿಂದ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದು, ಹಲ್ಲೆಗೊಳಗಾದಂಥ ವ್ಯಕ್ತಿಗಳು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಯ ವಿಷಯ ತಿಳಿದ ತಕ್ಷಣ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ, ಸಬ್ ಇನ್ಸ್ಪೆಕ್ಟರ್ ಪುನೀತ್ ನಂಜರಾಯ್ ಆಸ್ಪತ್ರೆಗೆ ಭೇಟಿ ನೀಡಿ ಗಲಾಟೆ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಲೇಟ್ ವೆಂಕಟಪ್ಪ. ನಮ್ಮ ಊರು ಬಂದ್ಬಿಟ್ಟು ಮಣಿಗಾನಹಳ್ಳಿ, ಪೆದ್ದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಇದಕ್ಕೆ ಮುಂಚೆ ಬಂದ್ಬಿಟ್ಟು ನಾವು ಬಟ್ಲಪಲ್ಲಿ ಸ್ಟೇಷನಲ್ಲೆಲ್ಲನೂ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಯಾವುದೇ ರೀತಿ ಅವರು ಕ್ರಮ ವಹಿಸಿಲ್ಲ. ಅದಕ್ಕೂ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ವಿ, ಈ ಥರ ಗಲಾಟೆ ಆಗುತ್ತೆ ಸರ್, ಈ ಥರ ಆಗುತ್ತೆ ಸರ್ ಅಂತ ಹೇಳ್ಬಿಟ್ಟು ಹೇಳಿ. ಆದ್ರೂ ಅವ್ರು ಬಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಯಾವುದೇ ರೀತಿ ಕ್ರಮ ವಹಿಸಿಲ್ಲ. ಸುಮಾರು ನಾನು 1.5 ತಿಂಗಳಿಂದನೂ ಅವ್ರಿಗೆ, ಪುನೀತ್ ಅವ್ರಿಗೆ ಹೇಳ್ತಿದ್ದೀನಿ, DYSP ಸಾಹೇಬ್ರಿಗೂ ಹೇಳ್ತಿದ್ದೀನಿ, ಪ್ಲಸ್ ರಂಗಸ್ವಾಮಿ ಸರ್ಗೂ ಬೆಳಗ್ಗೆ ಸಹ ಫೋನ್ ಮಾಡಿ ಹೇಳಿದ್ದೀನಿ. ಫೋನ್ ಮಾಡಿ ಹೇಳಿದಾಗ ಬಂದ್ಬಿಟ್ಟು ಸರ್ವೇಯರು ಬಂದು ಅಲ್ಲಿ ಇಲ್ಲಿವರೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಸರ್ವೇಯರು ಎಲ್ಲ ತೋರಿಸಿದ್ದಾರೆ. ಸರ್ವೇಯರ್ ಬಂದು ಇಲ್ಲಿವರೆಗೂ ತೋರಿಸಿದಾರೆ ಅಂತ ಹೇಳ್ಬಿಟ್ಟು ಹೇಳಿದರೆ ನಾರಾಯಣಸ್ವಾಮಿ ಎಂಬುವರು, ಮತ್ತೆ ಶ್ರೀನಿವಾಸ್ ಎಂಬುವರು, ಮತ್ತೆ ವೆಂಕಟರೆಡ್ಡಿ ಎಂಬುವರು, ಮತ್ತೆ ಅವರು ನಾರಾಯಣಸ್ವಾಮಿ ಮಗಳು ಲಕ್ಷ್ಮಿ ಎಂಬುವರು, ಮತ್ತೆ ಶ್ರೀನಿವಾಸು, ವೆಂಕಟರೆಡ್ಡಿ 3 ಜನನೇ ತುಂಬಾ ನನಗೆ CC ಕ್ಯಾಮ್ರಾಗಳೆಲ್ಲ ಫಿಟ್ ಮಾಡಿದ್ದಾನೆ. ಏನು ಒಬ್ಬಳೇ ಇರ್ತೀನಿ ಅಂತ CC ಕ್ಯಾಮ್ರಾಗಳು ವೈರ್ಗಳೆಲ್ಲ ಕಟ್ ಮಾಡಿದ್ದಾರೆ. ನನ್ನನ್ನು ಈ ಶ್ರೀನಿವಾಸು, ನಾರಾಯಣಸ್ವಾಮಿ ಅವರು 2 ಸಾರಿ ಗಂಡ ಇಲ್ಲ ಏನೂ ಇಲ್ಲ, ಇಷ್ಟು ವಯಸ್ಸಿದೆಯಲ್ಲ, ನೀನು ಇಷ್ಟೊಂದು ಕಷ್ಟ ಯಾಕೆ ಬಿಡ್ತೀಯ, ನಾನು ಏನು ಬೇಕೋ ನಿನಗೆ ಮಾಡಿಕೊಡ್ತೀನಿ, ನನ್ನ ಹ್ಯಾಂಡ್ ಓವರಲ್ಲಿ ಇರು ಅಂತೆಲ್ಲ ಹೇಳ್ದ. ನಾನು ಅವ್ರಿಗೆ ಬದಲಿಲ್ಲ. ಅದಕ್ಕೆ CC ಕ್ಯಾಮ್ರಾಗಳೆಲ್ಲ ಕಟ್ ಮಾಡಿಬಿಟ್ಟರು. ನಾವು ಅಂದರೆ ಇಲ್ಲಿಂದ ಚಿಂತಾಮಣಿಯಿಂದ 9 ಗಂಟೆ ಬಸ್ಸಿಗೆ ಹೋದರೆ ಪೆದ್ದೂರು ಬಸ್ಗ ಸಾಯಂಕಾಲ ಲಾಸ್ಟ್ ಬಸ್ ಬರೋದು ಕತ್ಲಾಗುತ್ತೆ. ಇವತ್ತು ಗಲಾಟೆ ಆಗಿರ್ತಕ್ಕಂಥದ್ದು ಏನಕ್ಕೆ ಅಂತ ನಾನು ಈ ಥರ ನಾನು ಅವರು ಹೇಳಿದ್ದಕ್ಕೆ ಒಪ್ತಿಲ್ಲಲ್ಲ. సర్వే నెంబరు అది గ్యాప్ లేదు మాకు. ఇప్పుడు వాళ్ళు ఏం చెప్తాంటారు, మా జమీన్లో సర్వే చేయించింది, దాంట్లో మాకు జమీను రిజిస్టర్ అనేది 1 ఎకరా 22 కుంటలు. సర్వే చేసినప్పుడు 1 ఎకరా 22 కుంటలు కొలాలే, కానీ 1 ఎకరా కొలిసి మిగిలింది లేదు అని చెప్తే 22 కుంటలు ఎక్కడ పోయింది? మా కందాయం భూమిలోకి వచ్చిండేదానికి మేము చల్లుకుంటా ఉండే దానికి వచ్చి వాళ్ళు గలాట్ చేయండి. అంతేగాని మేము నిష్కారణంగా పోయి ఆడ గినుము అంతా ఉంది కదా, వాళ్ళ జమీన్ లేక యావక దానికి మేము పైన మా దాంట్లోనే మేము పంట పెట్టుకుంటా ఉండింది. వచ్చి వాడే